ಅಲ್ಲಿ ತಂದು ಇಲ್ಲಿ ಹೇಳೋದು, ಇಲ್ಲಿ ತಂದು ಅಲ್ಲಿ ಹೇಳೋದು. ಒಂದು ಬೆಂಕಿ ಹಚ್ಚಿ ಹೋಗದ್ರಂದ್ರೆ ಅದು ಬಗ 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 ದಗ 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 ಉರ್ದ ಹೋಗ್ಬೇಕದು ಮನ್ಯಾಗ. ಹಂಗ ಯವ್ವ ನಿನಗೆ ಗೊತ್ತೇ ಇಲ್ಲನೋ ಅನ್ಕೋತ ಇಡೀ ಊರು ತುಂಬ ಡಂಗರ ಸಾರಿರ್ತಾರ ಅವ್ರು. ಎದಕ್ಕೆ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತೇವತ್ತಂದ್ರ ಬರೇ ಅವರು ಇವರು ಹೇಳಿರ್ತಕ್ಕಂಥ ಚಾಡದ ಮಾತುಗಳನ್ನು ಕೇಳಿ ಕೇಸಿಂದ ನಮ್ಮ ಮನೆಯನ್ನು ನಾವು ಇವತ್ತಿನ ದಿವಸ ಮೂರಾಬಟ್ಟಿ ಮಾಡ್ಕೊಳಕತ್ತೇವೆ. ಅದಕ್ಕೆ ನಿಮ್ಗೆ ಹೇಳೋದಿಟ್ಟ, ಯಾರ ಜೋಡಿ ಏನು ಮಾಡೋದು, ಏನು ದ್ವೇಷ ಸಾರಿಸಿ ಏನು ತೆಗೆದುಕೊಂಡು ಹೋಗೋದಿಲ್ಲ. ನೀವು ಜೀವನದೊಳಗೆ ಇಟ್ಟ ಇರ್ರಿ. ಯಾರ ನಿಮ್ಗ ನಿಂದನೆ ಮಾತಾಡಲ್ಯಾಕ, ಇನ್ನೊಬ್ಬರು ನಿಮಗ್ ಬೈಯಾಳ್ಯಾಕ ಹೀಯಾಳಸಲ್ಯಾಕ ನೀವು ಯಾರು ಏನು ಮಾಡಕ್ ಹೋಗ್ಬೇಡ್ರಿ. ಸುಮ್ಮನೆ ಇದ್ದು ಬಿಡ್ಬೇಕು. ದೇವ್ರಿದ್ದಂಗೆ ಇದ್ದು ಬಿಡ್ಬೇಕು. ನೀವು ದೇವ್ರಿದ್ದಂಗಿದ್ರ ನೀವ ದೇವ್ರ ಆಗ್ಬಿಡ್ತೀರಿ. ಅವಾಗ ನೀವು ಸುಮ್ಮಿದ್ರು ಕೂಡ ಅವ್ರು ಯಾರ ನಿಮಗೆ ಕೆಟ್ಟದ್ದು ಬಯಸಿದವ್ರು ಇರ್ತಾರಲ್ಲ, ನೀವು ಸುಮ್ಮಿದ್ರು ಕೂಡ ಆ ಭಗವಂತ ಕರ್ಮ ಅಂತಕ್ಕಂಥದ್ದು ಅವರಿಗೆ ಸುಮ್ಮನೆ ಬಿಡಲ್ಲ ಅಂತಕ್ಕಂಥ ಸತ್ಯ ಅರ್ಥ